ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯ ಬೆನ್ನಲ್ಲೇ ಜನರಿಗೆ ಮತ್ತೊಂದು ಶಾಕ್ ಇದು. ಇವತ್ತು ಮಧ್ಯರಾತ್ರಿಯಿಂದ ಖಾಸಗಿ ಬಸ್ಸಿನ ಟಿಕೆಟ್ ದರ ಕೂಡ ಏರಿಕೆ ಆಗುತ್ತೆ. 20% ಟಿಕೆಟ್ ದರವನ್ನ ಏರಿಕೆ ಮಾಡಿದ್ದಾರೆ ಖಾಸಗಿ ಬಸ್ನ ಮಾಲೀಕರು. ಇವತ್ತಿನಿಂದಲೇ ಖಾಸಗಿ ಬಸ್ನ ಟಿಕೆಟ್ ದರ ಏರಿಕೆ ಆಗುತ್ತೆ. 1000 ರೂಪಾಯಿ ಇದ್ದ ಟಿಕೆಟ್ ದರ ಇವತ್ತಿನಿಂದ 1200 ರೂಪಾಯಿ ಆಗುತ್ತೆ. ಖಾಸಗಿ ಬಸ್ ಮಾಲೀಕರ ಸಂಘದ ಅಧ್ಯಕ್ಷ ನಟರಾಜ್ ಶರ್ಮಾ ಈ ಬಗ್ಗೆ ಹೇಳಿಕೆ ಕೊಟ್ಟಿದ್ದಾರೆ. ಡೀಸೆಲ್ ಬೆಲೆ ಏರಿಕೆಯಿಂದ ಖಾಸಗಿ ಬಸ್ನ ಮಾಲೀಕರು ಕಂಗಾಲಾಗಿದ್ದಾರೆ. ಅನಿವಾರ್ಯವಾಗಿ ಬೆಲೆ ಏರಿಕೆ ಮಾಡೋ ಪರಿಸ್ಥಿತಿ ಇದೆ. ಇಂಧನ ಬೆಲೆ ಏರಿಕೆಯಿಂದ ಒಂದೊಂದೇ ದರ ಏರಿಕೆಯ ಭೀತಿ ಈಗ ಜನರಿಗೆ ಎದುರಾಗ್ತಾ ಇದೆ. ಖಾಸಗಿ ಬಸ್ ಟಿಕೆಟ್ ದರ ಕೂಡ ಏರಿಕೆ ಆಗುತ್ತೆ. ಇವತ್ತು ಮಧ್ಯರಾತ್ರಿಯಿಂದಲೇ ಖಾಸಗಿ ಬಸ್ಸಿನ ಟಿಕೆಟ್ ದರ ಏರಿಕೆ ಆಗುತ್ತೆ. ಇಷ್ಟು ದಿನ 1000 ರೂಪಾಯಿ ಇದ್ದಂತ ಟಿಕೆಟ್ ಇವತ್ತಿನಿಂದ 1200 ರೂಪಾಯಿ ಆಗುತ್ತೆ. ಈ ಬಗ್ಗೆ ಹೆಚ್ಚಿನ ಮಾತಾಡೋದಕ್ಕೆ ಖಾಸಗಿ ಬಸ್ ಮಾಲೀಕರ ಸಂಘದ ಅಧ್ಯಕ್ಷ ನಟರಾಜ್ ಶರ್ಮಾ ಅವರೇ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ನಟರಾಜ್ ಶರ್ಮಾ ಅವರೇ ನಮಸ್ತೆ. ನಮಸ್ಕಾರ ಮೇಡಮ್. ಅಲ್ಲ, 3 ರೂಪಾಯಿ ಪೆಟ್ರೋಲ್ ಡೀಸೆಲ್ ಮೇಲೆ ಜಾಸ್ತಿ ಆಗಿರೋದು ಪ್ರತಿ ಲೀಟರ್ಗೆ. ನೀವು ನೋಡಿದ್ರೆ 20% ಜಾಸ್ತಿ ಮಾಡ್ಬಿಟ್ಟಿದ್ದೀರಲ್ಲ ಮೇಡಮ್. ಈಗ ಕೇವಲ ನಮ್ಗೆ 3 ರೂಪಾಯಿ ಅಂತ ಹೇಳಿ ಕಣ್ಣಿಗೆ ಕಾಣುತ್ತೆ 1 ಲೀಟರ್ ಅಂದ್ರೆ. ಇವತ್ತು ನಮ್ಮ ವಾಹನಗಳು ಕನ್ಸಂಪ್ಷನ್ 150 ಲೀಟರ್ ಇಂದ ಹಿಡಿದು 450 ಲೀಟರ್ ತನಕ ಪ್ರತಿದಿನ ಪ್ರತಿ ಒಂದು ಗಾಡಿ ಯೂಸ್ ಮಾಡುತ್ತೆ. ಸೊ ಆ ನಿಟ್ಟಿನಲ್ಲಿ ತಗೊಂಡೋದಾಗ ಒಂದು ವಾಹನಕ್ಕೆ ಸುಮಾರು 500 ಇಂದ 700 ರೂಪಾಯಿ 1000 ರೂಪಾಯಿ ತನಕ ಒಂದು ವಾಹನಕ್ಕೆ ಹೆಚ್ಚಾಗತ್ತೆ. 1000 ರೂಪಾಯಿನ ನೀವು 30 ಡೇಸ್ಗೆ ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ ಮೇಡಮ್ 30,000 ರೂಪಾಯಿ ಒಂದು ವಾಹನದ ಮೇಲೆ ಒಬ್ಬ ಬಸ್ ಮಾಲೀಕರ ಮೇಲೆ ಇದು ಅಲ್ಲ. ಒಂದು ವಾಹನದ ಮೇಲೆ ಇಷ್ಟು ಜಾಸ್ತಿ ಆಗತ್ತೆ ಅಂದ್ರೆ ಈಗ ಒಂದು ವಾಹನದ ಮೇಲೆ 20% ಜಾಸ್ತಿ ಅಂದ್ರೆ ನಿಮ್ಗೆ ಎಷ್ಟು ಹೆಚ್ಚುವರಿ ಅಮೌಂಟ್ ಬರುತ್ತೆ? ಹೇಳ್ತೀನಿ ಮೇಡಮ್. ಈಗ ಏನಾಗತ್ತೆ ಅಂತಂದ್ರೆ ಮೇಡಮ್, ಕೇವಲ ಇದು ನಮ್ಗೆ ಡೀಸೆಲ್ ಹೊರೆಯಿಂದ ಮಾತ್ರ ನಾವು ಇವತ್ತು ತತ್ತರಿಸಿಲ್ಲ. ಖಾಸಗಿ ವಾಹನದ ಮಾಲೀಕರು ಕಳೆದ ಏಪ್ರಿಲ್ 1ನೇ ತಾರೀಕಿಂದ ತಮ್ಗೆ ಗೊತ್ತಿದೆ ಯಾವ ರೀತಿ ಟೋಲ್ ಅನ್ನ ಹೈಕ್ ಮಾಡಿದ್ದಾರೆ ಅಂತ. ಅಲ್ಲ, ಈ ಪೆಟ್ರೋಲ್ ಡೀಸೆಲ್ ಜಾಸ್ತಿ ಮಾಡಿದ ತಕ್ಷಣ ಎಲ್ಲ ಸೇರಿಸಿ ಜಾಸ್ತಿ ಮಾಡ್ಬಿಟ್ರ ಅಂತ? ಹಾಗಾದ್ರೆ ಕಾಯ್ತಿದ್ರ? ಕಾಯ್ತಿದ್ರು ಅಂದ್ರೆ ಮೇಡಮ್, ಇವತ್ತು ಅನಿವಾರ್ಯ ಪರಿಸ್ಥಿತಿ. ಫ್ರೀ ಬೀಸ್ ನಮ್ಮ ಕಡೆಯಿಂದ ನೀವು ರಸ್ತೆ ತೆರಿಗೆ ತಗೊಂಡು ಲಕ್ಷಗಟ್ಟಲೆ ವರ್ಷಕ್ಕೆ 9 ಲಕ್ಷ ರೂಪಾಯಿ ತನಕ ತೆರಿಗೆ ನಿಮಗೆ ನಿಮ್ದೇ ಆದ ಕಷ್ಟ ಇರುತ್ತೆ, ನಾ ಇಲ್ಲ ಅಂತ ಹೇಳಲ್ಲ. ಒಂದ್ ಸಣ್ಣ ಹಬ್ಬ ಹರಿದಿನ ಬರೋ ಹಾಗಿಲ್ಲ, ಬೇಸಿಗೆ ರಜೆ ಬರೋ ಹಾಗಿಲ್ಲ. ಒಂದು ಟಿಕೆಟಿನ ದರ ಹೆಂಗಾಗತ್ತೆ ಅಂದ್ರೆ 4 ಪಟ್ಟು 5 ಪಟ್ಟು ಜಾಸ್ತಿ ಮಾಡಾಕ್ ಬಿಡ್ತೀರಾ ಅಲ್ವಾ? ಇಡೀ ವರ್ಷದ ಲಾಸ್ ನ ಒಂದ್ ಹಬ್ಬ ಬಂದ್ರೆ ನೀವು ಮ್ಯಾನೇಜ್ ಮಾಡ್ಬಿಡ್ತೀರಿ, ಕವರ್ ಮಾಡ್ಬಿಡ್ತೀರಿ. ಹಂಗಾಗುತ್ತಿದ್ದು ಮೇಡಮ್. ಇದು ನೋಡಿ, ಕೇವಲ ನಾವು ದರದ ಬಗ್ಗೆ ಮಾತಾಡೋದಲ್ಲ. ನಮ್ಮಲ್ಲಿರ್ತಕ್ಕಂಥ ಎಂಪ್ಲಾಯೀಸ್ ಅವ್ರ ಕುಟುಂಬ ಇಲ್ವಾ? ಡ್ರೈವರ್ಗಳು ಕುಟುಂಬಸ್ಥರಲ್ವಾ? ಅವ್ರಿಗೆ ಸಂಸಾರ ಇಲ್ವಾ? ನಾವು ಅವ್ರಿಗೆ ಚಾಲಕರಿಗೆ ಡ್ರೈವರ್ಗಳಿಗೆ ಸಂಬಳ ಕೊಡ್ಬೇಕಾಗಿಲ್ವಾ? ನೋಡಿ, ಶಕ್ತಿ ಯೋಜನೆಯಿಂದ ತಂದಾಗ್ಲಿಂದಾನು ಖಾಸಗಿ ಸಾರಿಗೆ ಯಾವ ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಹೊಡೆತಕ್ಕೆ ಬಿದ್ದಿದೆ ಅನ್ನೋದು ಇಡೀ ದೇಶಕ್ಕೆ ಮಾದರಿ ಗೊತ್ತಾಗಿದೆ. ಆದ್ರೆ ಸರ್ಕಾರಗಳು ಯಾವತ್ತಾದ್ರೂ ಇವತ್ತೇನೋ ವಾರಿದೆ ಅಂತ ಹೇಳ್ಬಿಟ್ಟು 3 ರೂಪಾಯಿ ಜಾಸ್ತಿ ಮಾಡಿರೋದ್ರಿಂದ ಜಾಸ್ತಿ ಮಾಡ್ತಾರೆ. ಹಿಂದಿನಿಂದ ಹಲವು ವರ್ಷಗಳಿಂದ ಹಲವು ತಿಂಗಳುಗಳಿಂದ ನಾವು ಬೇಡಿಕೆ ಇಟ್ಕೊಂಡ್ ಬಂದಿದ್ವಲ್ಲ, ನೀವು ರಸ್ತೆ ತೆರಿಗೆ ಕಡಿಮೆ ಮಾಡಿ, ಅವೈಜ್ಞಾನಿಕ ರೂಲ್ಗಳನ್ನ ತರಬೇಡಿ ಅನ್ನುವಂಥದ್ದನ್ನ ನಾವು ಮನವಿಗಳು ಮಾಡ್ಕೊಂಡೇ ಬರ್ತಾ ಇದೀವಿ. ಕೇಂದ್ರ ಸರ್ಕಾರನು ನಮಗೆ ಸ್ಪಂದಿಸ್ತಾ ಇಲ್ಲ, ರಾಜ್ಯ ಸರ್ಕಾರ ನಮಗೆ. ಈಗ ಟಿಕೆಟ್ ದರ 20% ಜಾಸ್ತಿ ಮಾಡಿರೋದು ಸರ್ಕಾರದ ಜೊತೆ ಏನಾದ್ರು ಚರ್ಚೆ ಆಯ್ತಾ ಅಥವಾ ಖಾಸಗಿ ಬಸ್ನವರೇ ಸೇರಿ ಜಾಸ್ತಿ ಮಾಡಿರೋದಾ? ಇಲ್ಲ ಮೇಡಮ್, ಇಲ್ಲ ಮೇಡಮ್. ನಮ್ಮ ಇದಕ್ಕೆ ಸರ್ಕಾರ ಯಾವುದೇ ರೀತಿಯಾದಂತ ನಮ್ದು ಸುಖಾಸೀನ ವಾಹನಗಳಿಗೆ ಯಾವುದೇ ರೀತಿಯಾದ ನಿರ್ದಿಷ್ಟವಾದಂತ ಇಂತಿಷ್ಟೇ ಹಣವನ್ನ ನೀವು ಪಡೆದುಕೊಳ್ಬೇಕು ಅಂತ ಹೇಳುವಂತ ಅಧಿಕಾರ ಸಮಸ್ಯೆ ಅನ್ಸುತ್ತೆ ನಟರಾಜ್ ಶರ್ಮಾ ಅವರೇ. ಅದೇ ಸಮಸ್ಯೆ ಅನ್ಸುತ್ತೆ ಅಲ್ವಾ? ಯಾಕೆ ಮೇಡಮ್? ಈಗ ನೋಡಿ, ಬೇಸಿಗೆ ರಜೆ ಬಂತು, ಸೀಸನ್ ಅಂದ್ರೆ ಸಾಕು 1000 ರೂಪಾಯಿ ಇದ್ದಿದ್ದು 2,500 ರೂಪಾಯಿ ಆಗತ್ತೆ. ಒಂದು ಹಬ್ಬ ಬರೋ ಹಾಗಿಲ್ಲ, ದೀಪಾವಳಿ, ಒಂದು ಸಾಲ್ ರಜಾ ಬಂದ್ಬಿಟ್ರೆ ಸಾಕು, ಬ್ಯಾಕ್ ಟು ಬ್ಯಾಕ್ 3-4 ದಿನ ರಜಾ ಇದೆ ಅಂದ್ರೆ ಬಸ್ ಟಿಕೆಟ್ ದರ ಕೇಳಿದ್ರೆ ಶಾಕ್ ಆಗ್ಬಿಡ್ಬೇಕು. ಮೇಡಮ್, ನಾನು ತಮ್ಮ ವಾಹಿನಿಯ ಮೂಲಕ ಸರ್ಕಾರಕ್ಕೆ ಒಂದು ಬೇಡಿಕೆ ಇಡ್ತೀನಿ. ಇವತ್ತು KSRTC ದರದಲ್ಲಿ ನಾನು ಓಡಿಸ್ಲಿಕ್ಕೆ ರೆಡಿ ಇದ್ದೀನಿ. ಎಷ್ಟು ಡಿಫರೆನ್ಸ್ ಇದೆ ಸರ್ KSRTC ಬಸ್ಸಿಗೂ ನಿಮ್ಮ ಬಸ್ಸಿಗೂ? ಮೇಡಮ್, 1 ನಿಮಿಷ ನಾನು ಹೇಳ್ಬಿಡ್ತೀನಿ. KSRTC ದರದಲ್ಲಿ ಇಡೀ ಖಾಸಗಿ ವಾಹನ ಬಸ್ ಮಾಲೀಕರು ಓಡಿಸ್ಲಿಕ್ಕೆ ರೆಡಿ ಇದ್ದಾರೆ. ಸರ್ಕಾರ ಹೆಂಗೆ KSRTCಗೆ ಸಬ್ಸಿಡಿ ರೇಟ್ಗಳಲ್ಲಿ ಡೀಸೆಲ್ ಕೊಡುತ್ತೆ, ಸರ್ಕಾರ ಯಾವ ರೀತಿಯಲ್ಲಿ ಅವ್ರಿಗೆ ರಸ್ತೆ ತೆರಿಗೆಯನ್ನ ಪಡ್ಕೊಳ್ಳಲ್ಲ, ಆ ರೀತಿಯಲ್ಲಿ ನಮಗೂ ರಸ್ತೆ ತೆರಿಗೆ ಕಡಿತ ಮಾಡ್ಲಿಕ್ಕೆ ಹೇಳಿ ಸರ್ಕಾರ ನಿಗದಿ ಮಾಡ್ಲಿ, ಇಷ್ಟಿಷ್ಟೇ ದರ ಪರ್ ಕಿಲೋಮೀಟರ್ ತಗೋಬೇಕು ಅಂತ ಹೇಳ್ಬಿಟ್ಟು ಇವತ್ತೇನ್ ಅವ್ರು 45 ರೂಪಾಯಿ 50 ರೂಪಾಯಿ ಕಿಲೋಮೀಟರ್ಗೆ ಚಾರ್ಜ್ ಮಾಡ್ತಾ ಇರಲ್ಲ. ಅದಕ್ಕಿಂತ ಸಮಸ್ಯೆಗಳಿರುತ್ತೆ, ಇಲ್ಲ ಅಂತ ನಾನು ಹೇಳಲ್ಲ. 3 ರೂಪಾಯಿ ಏರಿಕೆ ಆಗಿದ್ದಕ್ಕೆ 20% ಟಿಕೆಟ್ ದರ ಏರಿಕೆ ಆಯ್ತಲ್ಲ, ಬಸ್ ಹತ್ತೋರಿಗೆ ಬಸ್ನಲ್ಲಿ ಪ್ರಯಾಣ ಮಾಡೋರಿಗೆ ಬಹಳ ದೊಡ್ಡ ಹೊರೆನೇ ಆಗುತ್ತೆ ಇದು.
ಮೇಡಮ್ ಒಂದೇ ಒಂದ್ ನಿಮಿಷ ನಾನು ಹೇಳಿಕ್ ಬಯಸ್ತೀನಿ. ದಯವಿಟ್ಟು ಒಂದೇನು ಅಂತಂದ್ರೆ ಈ ತಾವ್ ಹೇಳಿದ್ರಲ್ಲ ಬಿಸಿನೆಸ್ ಅಂತ, ಖಂಡಿತ ಇದು ಬಿಸಿನೆಸ್ ಅಲ್ಲ, ನಮ್ದು ಸೇವೆ. ಇವತ್ತು KSRTC ಹುಟ್ಟಿಲ್ದೇ ಇದ್ದಾಗ ಖಾಸಗಿ ಸಾರಿಗೆ ಹುಟ್ಟಿತ್ತು. ದೇಶದಲ್ಲಿ ಪ್ರಪ್ರಥಮವಾಗಿ ಖಾಸಗಿ ಸಾರಿಗೆನೆ ಸ್ಟಾರ್ಟ್ ಆಗಿದ್ದು, ಆಮೇಲೆ ಮೈಸೂರು ಟ್ರಾನ್ಸ್ಪೋರ್ಟ್ ಕಂಪನಿ ಎಲ್ಲ ಬಂದಿದ್ದು, ಕಾರ್ಪೊರೇಷನ್ ಬಂದಿದ್ದು. ಸೊ ಅದರಿಂದ ನಾವು ದೇಶದ ಜನರಿಗೆ ಮೊದಲಿಂದಾನು ನಾವು ಮೂಲತಃ ನಾವು ಸೇವೆಯನ್ನ ಕೊಟ್ಕೊಂಡೇ ಬಂದಿದ್ದೀವಿ ಟಿಕೆಟ್ಸ್ ಇಂದ. ಮತ್ತು ನಮ್ದು ಒಂದು ರೀತಿಯಲ್ಲಿ ಪ್ಯಾರಲಲ್ ಆಗಿ ನಾವು ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡೋದು. ಇವತ್ತು ಸರ್ಕಾರದ ಬಗ್ಗೆ ತಾವು ಹೋದಾಗ ಸರ್ಕಾರದಲ್ಲಿ ಇವತ್ತು PUC ನಿಮ್ಗೆ ಆಗಿರ್ಬೇಕು, ಸರ್ಕಾರದಿಂದ ಏನೇನ್ ಅನುಕೂಲ ಸಿಗ್ಬೇಕೋ ಆ ಅನುಕೂಲ ಕೂಡ ಸಿಗ್ಲಿ, ಜೊತೆಗೆ ನಿಮ್ಮಿಂದ ಜನರಿಗೂ ಕೂಡ ಅನುಕೂಲ ಆಗ್ಲಿ. ನೀವೇನ್ ಸೇವೆ ಅಂತ ಹೇಳ್ತಿದ್ದೀರಲ್ಲ, ಈಗ ಒಂದ್ ಸಣ್ಣ ಪುಟ್ಟ ಹಬ್ಬ ಬರ್ಲಿ, ಸಾಲು ಸಾಲು ರಜಾ ಬರ್ಲಿ, ಅವಾಗ ಬಸ್ಸಲ್ಲಿ ಪ್ರಯಾಣ ಮಾಡೋರು ತಲೆ ತಿರುಗುತ್ತೆ. ನೀವು ಸೇವೆ ಅಂತ ಹೇಳ್ತಾ ಇದ್ದೀರಾ, ನಿಮ್ಮ ಸಮಸ್ಯೆಗಳು ಇರುತ್ತೆ, ಅದು ಕೂಡ ಆದಷ್ಟು ಬೇಗ ಬಗೆಹರಿಲಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.